ಒಬ್ಬವ ಹೊಸ್ತಾಗಿ ಮದುವೆಯಾಗಿ ಅಳಿಯ ಅತ್ತಿ ಮನೆಗೆ ಹೋಗಿದ್ನಂತ. ಶಾಂತಯ್ಯ ಸ್ವಾಮಿ ನಿನ್ನ ಸಲ ಕತಿ ಬಂತು ನೋಡಿ. ಹೊಸ್ತಾಗಿ ಮದುವೆ ಆದ ಅಳಿಯ ಅತ್ತಿ ಮನೆಗೆ ಹೋಗ್ಯಾನ. ಮದುವೆಯಾಗಿ 3 ತಿಂಗಳು ಬೇಡ 4 ತಿಂಗಳು ಏನೋ ಕೆಲ್ಸಕ್ಕೆ ಹೋಗ್ಯಾನ. ನಮ್ಮ ಅತ್ತಿಗೆ ನಮ್ಮ ಅವ್ಗ ಬೆಟ್ಟಿ ಆದ್ರಾತು ಅಂತ ಮನೆಗೆ ಹೋಗ್ಯಾನ. ಹೆಣ್ಮಗಳು ತವ್ರ ಮನ್ಯಾಗದ. ನಮ್ಮಳೆ ಬಂದಾನ ಅಂತ ಅತ್ತಿ ಅಳಿಯಾಗ ಮೂಲ ಮುಂದಿಂದ ನೀವ ಅನ್ರಿ. ಕತ್ತಿ ಕರಿಕಿಗೆ ಮೂಲ. ಅತ್ತಿ ಅಳಿಯ ಬೇಳ ಜೀವ ಹಳೆ ಬಂದಾನ ಅಂತ ಕರಿಗಡ್ ಮಾಡಿದ್ರು. ಅವ ಅವ್ರವನು ಮಾಡಿಲ್ಲ, ಅವ್ರ ಆಯಿನೂ ಮಾಡಿಲ್ಲ. ಮಾಡಿದ್ಯಾರು? ಅತ್ತಿ. ಊಟಕ್ಕೆ ಕುಂತ ಮೇಲೆ ಕರಿಗಡಬ ಒಂದು ಹಿಡಿ ಕರಿಗಡಬ ತಾಟಿನಾಗ ನೀಡಿ ಅದ್ರ ಮೇಲೆ ತುಪ್ಪ ಹಾಕಿದ್ರು. ಉಂಡ ಮತ್ತೊಂದಿಷ್ಟು ಬೇಕೇನ್ರಿ ಅಂದ್ರೆ ನೀಡ್ರಿ ಅತ್ತಿಯರ ಅಂದ. ಮತ್ತೊಂದು ತಾಟು ನೀಡಿದ್ರು. ಮತ್ತ ತುಪ್ಪ ಅದ್ರ ಮ್ಯಾಗ ಹಾಕಿದ್ರು. 3ನೇ ಸಾರಿ ಅತ್ತಿ ಈಗ ಉಂಡಿನೆಲ್ಲ ಅವು ಏನ್ರಿ ಅಂದವ. ಶಾಂತಯ್ಯಪ್ಪ ನಿನ್ನ ಸೊಲಗೆ ಇದು ಕತಿ ನೆನಪಾತು ನನಗೆ. ಈಗ ಉಂಡಿನೆಲ್ಲ ಅವು ಏನ್ರಿ, ಇನ್ನೊಂದು ಇಷ್ಟು ನೀಡ್ರಿ ಅನ್ನೋದ್ರಾಗ ಏಸಿದ್ದು ಅಂದ್ರೆ 3 ತಾಟು ಉಂಡಾನ್ರಿ. 3 ತಾಟು ಉಂಡಾನ. ಇಲ್ಲ ಅಂತನ್ನಕ್ಕೆ ಹಂಗೆ ಬರ್ತದ. ಒಂದು 2-3 ಇದ್ದೂರಿ ಅವು. ಅವನು ತಂದು ನೀಡಿ ಅವ ಅಂದ, ಈಗ ಉಣ್ಣಾಕತ್ತೀನಲ್ರಿ ಇವಕ್ಕೇನಂತಾರ ಅಂದ. ಅವು ಕರಿಗಡಬ್ರೆ. ಅತ್ತಿ ಭಾಳ ಚಲೋ ಅದಾವ್ರಿ. ಅತ್ತಿ ನಿನ್ನ ಮಗಳು ಮಾಡ್ತಾಳ ಅನ್ರಿ? ನನ್ನ ಮಗಳು ಯಪ್ಪ ನನಗಿಂತ ಚಲೋ ಮಾಡ್ತಾಳೆ ಅಪ್ಪ. ನನ್ನ ಮಗಳಿಗೆ ಇಂಥ ಅಡಿಗೆನೇ ಇಲ್ಲ ಅಂತಲ್ಲ, ಎಲ್ಲ ಅಡಿಗೆ ಬರ್ತದ. ಅತ್ತಿಯರ ಇನ್ನೊಂದು 4 ಅದಾವನ್ರಿ? ಆಗ್ಯಾವ ಅಂದ್ರೆ ಇನ್ನೊಂದು 4 ಅದಾವನು? ಆಗ್ಯಾವ ಅಂತಂದ್ರೆ ಅತ್ತಿ ನಾ ಈ ಊರಿಗೆ ಬಂದಿದ್ದೆ, ಅದಕ್ಕೆ ಭೇಟಿ ಆಗೋಣ ಅಂತ ಬಂದೆ. ಅತ್ತಿಯರ ಈಗ ಉಣ್ಣೆಲ್ರಿ ಅವು ಏನ್ರಿ? ಮನೆಯಿಂದ ಹೊರಗೆ ಹೋಗೋ ಮುಂದೆ ಅವು ಏನು ಮಗಳಿಗೆ ಮಾಡಕ್ಕೆ ಬರ್ತಾ? ಅಯ್ಯ ನನಗಿಂತ ಚಂದ ಮಾಡ್ತಾಳೆ ಅಪ್ಪ. ಇಲ್ಲಿ ನೋಡ್ರಿ, ಈ ಸಣ್ಣ ಹುಡುಗರಿಗೆ ಅಂಗಡಿ ಕಳಿಸಿದ್ರೆ ಹುಡುಗರು ಏನಂತಿದ್ದು ಅಂದ್ರೆ ಬೆಲ್ಲ ಚಾಪುಡಿ ಅಂತ ಅಂತಿದ್ದು ಅಲ್ರಿ. ಇವ ಮನೆ ಬಿಟ್ಟವನೇ ಕರಿಗಡಬ ಓಡಾಕತ್ತ. ದಾರ್ಯಾಗ ಈ ಹೊಲದಿಂದ ಈ ಹೊಲಕ್ಕೆ ನೀರು ತಗೋಬೇಕ್ರಿ. ರೋಡಿನ್ಯಾಗ ಚಲೋ ನೀರು ಮಾರುದ್ದದ ರೀ ಅದು. ಇವ ಕರಿಗಡಬ ಅನ್ಕೋಂತ 2 ಹೆಜ್ಜೆ ಒಮ್ಮೆ ಹಾರದ. ಕರಿಗಡಬ ಅನ್ನೋದು ಹೋತ್ರಿ ಹುಯ್ಕ್ ಅಂದ. ಹುಯ್ಕ್ ಅನ್ನೋದ್ರಾಗ ಆಕಿ ತವ್ರ ಮನೆಗೆ ಹೋಗಿ ಬಂದಾರ ಅಂತ ಖುಷಿಯಿಂದ ಬಂದ ನೀರು ಕೊಡಕ್ಕೆ ಬಂದು ಅವು ಆರಾಮದಾಳನ್ರಿ? ನಮ್ಮ ಅಣ್ಣ ಆರಾಮದ. ನಿಮ್ಮ ಅಣ್ಣನ ನಿಮ್ಮ ಅವ್ನು ತೊಗೊಂಡು ಏನು ಮಾಡ್ತಿದ್ದಿ? ಮೊದಲು ನನಗೆ ಹುಯ್ಕ್ ಮಾಡಿ ನೀಡ ಅಂದ ಇವ. ಯಾರ್ಯಾರು ಮಾಡಿರೇನು? ಆಕೆ ಅಂದಳು, ನಿಮ್ಮವು ಹೇಳ್ಯಾಳ ನನಗಿಂತ ನನ್ನ ಮಗಳು ಚಲೋ ಅಂತ. ಆದ್ರೆ ಮುಗ್ಗುಲ್ತನ ನಿನಗೊಳಗದ, ಅದಕ್ಕೆ ಮಾಡ್ಲಾರ್ದ ಕೇಳ್ತಿದ್ದಿ. ಇಲ್ರಿ, ನೀವು ಹೇಳೋ ಅಡಿಗೆನೇ ನನಗೆ ಗೊತ್ತಿಲ್ಲ. ನಮ್ಮ ಮತ್ತೆ ಹೇಳ್ಯಾಳ ನನ್ನ ಮಗಳು ಚಲೋ ಮಾಡ್ತಾಳ ಅಂತ. ನೀ ನನಗೆ ಇಲ್ಲಡ ಅಲ್ಲಿ ಉಂಡಿನಿ 3 ತಾಟ, ಆದರೂ ತೃಪ್ತಿ ಆಗಿಲ್ಲ. ನನಗೇನು ಮಾಡಿ ನೀಡಬೇಕು? ಹುಯ್ಕ್ ಮಾಡಿ ನೀಡು. ಬರಲ್ಲ ಅನ್ನೋದ್ರಾಗ ಸಿಟ್ಟಿನ ಗಂಡಸ ಇಲ್ಲಿ ನೋಡ್ರಿ ಬಡ್ಗಿ ತೊಗೊಂಡು ಹೊಡೆದು ಹೊರಗೋಗಿ ಕುಂತಾನ. ಪಡ್ಸೆಲೆಗೆ ಅಳಕತ್ತಿದಳು. ಮುಂದೆ ಮಗಲ ಮನೆ ಹೆಣ್ಮಗಳು ಅವ್ರ ಮನೆಯಾಗಿನ ಮೊಸರು ಒಯ್ಯಕ ಅಂತ ಹಾಲು ಒಯ್ಯಕ ಅಂತ ಬಂದಾಳ. ಯಾಕ ತಂಗಿ ಅಳಾಕತ್ತಿ ಅಲ್ಲ ಅಂದ್ರೆ, ಏನು ಮಾಡ್ಲವ್ವ ನಮ್ಮವ್ವ ನನ್ನ ಗಂಡ ಎಲ್ಲಿ ಉಂಡು ಬಂದಾನ, ತವ್ರ ಮನ್ಯಾಗ ಏನೋ ಹುಯ್ಕ್ ಉಂಡು ಬಂದಾನಂತ ನನಗೆ ಅನ್ನಕತ್ತೇನ. ಹುಯ್ಕ್ ಅಂದ್ರೆ ಏನು ನನಗೆ ಗೊತ್ತ ಇಲ್ಲ ಅಂತ ಆಕಿ ಇಷ್ಟಕ್ಕೆ ನೋಡ್ಯವ್ವ ನನಗೆ ಬಡ್ಗಿ ಮುರಿಯತ್ತನ ಹೊಡೆದಾನ ಅಂತ. ಇಲ್ಲಿ ನೋಡ್ರಿ, ಹೊಡೆದಿದ್ದನ ತಲೆ ಮ್ಯಾಗಿನ ಸೆರಗ ತೆಗೆದು ಹಿಂಗೆ ತೋರಿಸೋ ಮುಂದೆ ಬಡ್ಗಿ ದರಿ ಮೂಡಿದ್ದು ಅಲ್ರಿ. ಅವೇನು ಹೊರಗೆ ಕುಂತಿದ್ದ. ಏನ ತಮ್ಮ ಅರುವರೆ ಐತೆ ನಿನಗೆ? ಅಲ್ಲ, ಬಂಗಾರದಂಥ ಮೊಮ್ಮಗಳಿಗೆ ಬಡ್ಗಿ ತೊಗೊಂಡು ಹೊಡೆದಿಯಪ್ಪ. ಒಂದೊಂದು ಬರಿ ಅನ್ನವು ಕರಿಗಡಬ ಮೂಡ್ದಂಗೆ ಆಗ್ಯಾವ. ಕರಿಗಡಬ. ಮತ್ತು
ದಾನಯ್ಯಪ್ಪ ನಿನಗೂ ಹಂಗೆ ಹೇಳ್ಬೇಕಾಗ್ತದ ನಾನು ಶಾಂತಯ್ಯಪ್ಪ ನಂದಿ ನೀ ಏನಂದಿ ಯಾರ ಡಂಗರ ಹೊಡೆದಾರ ಅಂದ್ರೆ ತಿಪ್ಪೇರುದ್ರ ಸ್ವಾಮಿಗಳು ಕಾಯಕದ ಪ್ರಜ್ಞೆ